ಸೊ ಹಲೋ ಕರುನಾಡು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾನು ಕಾರ್ ರಿವ್ಯೂ ಮಾಡ್ತಾ ಇಲ್ಲ, ಬಟ್ ನಿಮಗೆ ಯೂಸ್ ಆಗುವಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ್ದ್ರ ಬಗ್ಗೆ ಅಂತ ಕೇಳಿದ್ರೆ ಕಾರ್ ಇನ್ಶೂರೆನ್ಸ್. ಸೊ ತುಂಬಾ ಜನ ಒಂದು ಹೊಸ ಕಾರ್ ತಗೊಳಕ್ ಹೋದಾಗ ತುಂಬಾನೇ ಜೋಶಲ್ಲಿ ಇರ್ತೀರಾ, ಬಟ್ ಅವಾಗ ನೀವು ಇನ್ಶೂರೆನ್ಸ್ ಬಗ್ಗೆ ಥಿಂಕ್ ಮಾಡಲ್ಲ. ಮಾಡಿಸ್ತೀರಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಟ್ ದ ಪಾಯಿಂಟ್ ಆಫ್ ಟೈಮ್ ನೀವು ತುಂಬಾ ಸೇವ್ ಮಾಡ್ಬೋದು, ಆಲ್ಮೋಸ್ಟ್ 30,000 rupees. ಬಟ್ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಕೊನೆ ತನಕ ನೋಡಿ ಅಂಡ್ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಏನು ಹೊಸ ಕಾರ್ ತಗೊಳ್ಳೋರು ಮಾತ್ರ ಸೇವ್ ಮಾಡ್ಬೋದಾ? ಖಂಡಿತ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಕಾರ್ ಇದೆ, ಅದ್ರ ಪ್ಲಾನ್ ನಾನು ರಿನ್ಯೂ ಮಾಡಬೇಕು ಅನ್ಕೊಂಡಿದ್ದೀನಿ, ಹೊಸ ಇನ್ಶೂರೆನ್ಸ್ ಪಾಲಿಸಿ ತಗೊಬೇಕು ಅಂತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ 8,000 ತನಕ ಸೇವ್ ಮಾಡ್ಬೋದು. ಅದು ಹೇಳ್ತೀನಿ ಯಾವ ತರ ಅಂತ. ಸೊ ಫಾರ್ ಎಕ್ಸಾಂಪಲ್, ಈಗ ನಾನೇ ಒಂದು ಹೊಸ ಕಾರ್ ತಗೊಳಕ್ ಹೋಗ್ತಾ ಇದ್ದೀನಿ, ಅವಾಗ ಯಾವ ತರ ಇನ್ಶೂರೆನ್ಸ್ ಚೂಸ್ ಮಾಡ್ತೀನಿ ಅಂಡ್ ನನಗೆ ಏನೇನೆಲ್ಲ ಥಾಟ್ಸ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಶೋರೂಮ್ಗೆ ಹೋಗ್ತೀನಿ, ನನಗೆ ಬೇಕಾಗಿರೋ ಕಾರ್ನ ಸೆಲೆಕ್ಟ್ ಮಾಡ್ತೀನಿ, ವೇರಿಯಂಟ್ ಸೆಲೆಕ್ಟ್ ಮಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ಇನ್ಶೂರೆನ್ಸ್, ಶೋರೂಮ್ ಅವ್ರು ಏನು ಹೇಳ್ತಾರೆ, ನಮ್ಮ ಹತ್ರನೇ ಮಾಡಿಸ್ಬೇಕು ಸರ್, ನಮ್ಮಿಂದ ನೀವು ಆಚೆ ಕಡೆ ಮಾಡಿಸಿದ್ರೆ ನಿಮಗೆ ಪ್ರಾಬ್ಲಮ್ಗಳಾಗುತ್ತೆ ಅದು ಇದು ಅಂತಾರೆ. ಬಟ್ ಕಂಪ್ಲೀಟ್ಲಿ ದಟ್ ಈಸ್ ನಾಟ್ ಅ ಥಿಂಗ್, ಬಿಕಾಸ್ ನೀವು ಶೋರೂಮ್ ಅಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಯಾವುದೇ ತರದ ಕಂಡೀಷನ್ ಇಲ್ವೇ ಇಲ್ಲ. ಇನ್ಶೂರೆನ್ಸ್ ಈಸ್ ಯುವರ್ ರೈಟ್, ನೀವು ಇಷ್ಟ ಬಂದು ಜಾಗದಲ್ಲಿ ಮಾಡಿಸ್ಬೋದು. ಬಟ್ ಏನ್ ಗೊತ್ತಾ, ಶೋರೂಮ್ ಅವ್ರು ನಿಮ್ಗೆ ಹೇಳ್ತಾರೆ, ಸರ್ ನಮ್ಮ ಹತ್ರ ಮಾಡಿಸಿ ನಿಮಗೆ ಬೆನಿಫಿಟ್ ಆಗುತ್ತೆ ಅದು ಇದು ಅಂತ. ಸೊ ರೀಸೆಂಟ್ ಆಗಿ ಟಾಟಾ ಮೋಟಾರ್ಸ್ ಡೀಲರ್ಶಿಪ್ ಇಂದ ನನಗೊಂದು ಕೊಟೇಶನ್ ಸಿಕ್ತು ಫಾರ್ ಟಾಟಾ ನೆಕ್ಸಾನ್ ಇವಿ ಎಂಪವರ್ಡ್ ಪ್ಲಸ್ 45 ಅನ್ನೋ ಮಾಡೆಲ್ಗೆ. ಸೊ ಈ ಕಾರ್ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 16,99,000 ಇದೆ, ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ಕಾರ್ಗೆ ಇನ್ಶೂರೆನ್ಸ್ ಪ್ರೈಸ್ ಬಂದು ಶೋರೂಮ್ ಅವರು 60,986 rupees ಕೊಟ್ಟಿದ್ದಾರೆ. ಸೊ ಒಂದು ಆನ್ಲೈನ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಅಲ್ಲಿ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರೋ ಪ್ರೈಸಿಂಗ್ ಬಂದು 32,099 rupees. ಎಷ್ಟು ಆಲ್ಮೋಸ್ಟ್ 28,000 ಡಿಫ್ರೆನ್ಸ್ ಬಂತು. ಸೊ ಇವಾಗ ನಾನು ತೋರಿಸಿದ ವೆಬ್ಸೈಟ್ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ನಾನು ಕೊಟ್ಟಿರೋ ವೆಬ್ಸೈಟ್ ಲಿಂಕ್ ಅಲ್ಲಿ ನೀವು ಆಲ್ಮೋಸ್ಟ್ 21 ಡಿಫರೆಂಟ್ ಇನ್ಶೂರೆನ್ಸ್ ಕಂಪ್ನೀಸ್ ಇಂದ ಪಾಲಿಸೀಸ್ ನ ಪರ್ಚೇಸ್ ಮಾಡಬಹುದು. ಇನ್ ಕೇಸ್ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ, ಅವಾಗ ಹೋಗಿ ಅವನಿಗೆ ಕಾಲ್ ಮಾಡ್ತಾ ಕೂತ್ಕೊಳ್ಳೋದು, ಅದೆಲ್ಲ ನೋ ಇಶ್ಯೂಸ್. ಡೈರೆಕ್ಟ್ ಆಗಿ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಅಲ್ಲಿ ಕಾಲ್ ಮಾಡಿ ರೋಡ್ ಸೈಡ್ ಅಸಿಸ್ಟೆನ್ಸ್ ಸಿಗುತ್ತೆ. ಸೊ ಡೈರೆಕ್ಟ್ ಆಗಿ ಅವರೇ ಬಂದು ನಿಮ್ ಕಾರ್ನ ಟೋ ಮಾಡ್ತಾರೆ. ಈ ಆನ್ಲೈನ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಬಗ್ಗೆ ಏನೋ ತಿಳಿಸ್ಕೊಟ್ಟೆ, ನಿಮ್ಗೆ ಸೇವ್ ಆಗುತ್ತೆ ಮನಿ ಅನ್ನೋದನ್ನ. ಬಟ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾವ ತರ ಇನ್ಶೂರೆನ್ಸ್ ಚೂಸ್ ಮಾಡಬೇಕು, ಏನ್ ಕತೆ ಇದು ಅಂತ. ಈಗ ಒಂದು ಹೊಸ ಕಾರ್ ತಗೊಳಕ್ ಹೋದಾಗ ನಿಮ್ಗೆ ಆಪ್ಷನ್ ಇರೋದೇನಂದ್ರೆ, ಫಸ್ಟ್ ಇಯರ್ ನಿಮ್ಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ, ಅಂಡ್ ರಿಮೈನಿಂಗ್ 3 years ನಿಮ್ಗೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಈಗ ಸುಮಾರು ಜನ ಕ್ವಶನ್ ಬಂದಿರುತ್ತೆ, ಈ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂದ್ರೆ ಏನು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ಏನು ಅಂತ. ಸೊ ಫಾರ್ ಎಕ್ಸಾಂಪಲ್, ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ, ನನ್ನ ಕಾರ್ನ ಡ್ರೈವ್ ಮಾಡ್ತಾ ಇರ್ತೀನಿ ರೋಡಲ್ಲಿ, ಬೇರೆ ಯಾರ್ದೋ ಪ್ರಾಪರ್ಟಿ ನಾನು ಡ್ಯಾಮೇಜ್ ಮಾಡ್ಬಿಡ್ತೀನಿ, ನನ್ನ ಕಾರ್ನ ತಗೊಂಡೋಗಿ ಅಲ್ಲಿ ಆಕ್ಸಿಡೆಂಟ್ ಮಾಡಿರ್ತೀನಿ, ಇಲ್ಲ ಟಚ್ ಮಾಡ್ಬಿಟ್ಟಿರ್ತೀನಿ ಬೇರೆಯವ್ರ ಕಾರ್ಗೆ ಅಂತ. ಸೊ ಅವಾಗ ನನ್ನ ಕಾರ್ಗೂ ಡ್ಯಾಮೇಜ್ ಆಗಿರುತ್ತೆ, ಆಪೋಸಿಟ್ ಪಾರ್ಟಿ ಒಂದು ಕಾರ್ಗೂ ಡ್ಯಾಮೇಜ್ ಆಗಿರುತ್ತೆ. ಬಟ್ ಕ್ಲೈಮ್ ಆಗೋದು ಆಪೋಸಿಟ್ ಪ್ರಾಪರ್ಟಿ ಡ್ಯಾಮೇಜಿಗೆ ಮಾತ್ರ, ನನ್ನ ಕಾರ್ಗೆ ಏನು ಕ್ಲೈಮ್ ಸಿಗಲ್ಲ. ಅಂಡ್ ಇದು ಮ್ಯಾಂಡೇಟ್ರಿ, ನೀವು ತಗೊಳ್ಳೋ ಪ್ರತಿ ಒಂದು ಕಾರ್ಗೂ ಇಂಡಿಯಾದಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಿನಿಮಮ್ ಇರಲೇಬೇಕು, ಇಲ್ಲದೆ ಇದ್ರೆ ತುಂಬಾನೇ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತೀರಾ. ಸೊ ಬೆಟರ್ ನಿಮ್ ಕಾರಿಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇವತ್ತೇ ಹೋಗಿ ಮಾಡಿಸಿ, ಅದಂತೂ ಮಿಸ್ ಮಾಡಲೇಬೇಡಿ. ಈಗ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸುಮಾರು ಜನ ಏನಂತಾರೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಒಂದು ತಗೊಂಡ್ರೆ ಸಾಕು, ನನ್ನ ಕಾರ್ಗೆ ಏನೇ ಡ್ಯಾಮೇಜ್ ಆದ್ರೂ ಅದು ಪ್ರತಿ ಒಂದು ಕ್ಲೈಮ್ ಆಗ್ಬಿಡುತ್ತೆ ಅಂತ. ಬಟ್ ದಿಸ್ ಈಸ್ ವೆರಿ ರಾಂಗ್. ಅದು ನೀವು ಥಿಂಕ್ ಮಾಡೋ ಒಂದು ವೇನೇ ತಪ್ಪಾಗಿದೆ. ಬಿಕಾಸ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗುತ್ತೆ, ಇಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್, 1,00,000 ರೂಪಾಯಿ ಬಿಲ್ ಆದ್ರೆ ಆಕ್ಸಿಡೆಂಟ್ ಆದ್ಮೇಲೆ ನಿಮಗೆ ಕ್ಲೈಮ್ ಆಗುತ್ತೆ 60,000. ಬಿಕಾಸ್ ಇನ್ ಮಿಕ್ಕಿದ್ 40,000 ಏನಾಗಿರುತ್ತೆ, ನಿಮಗೆ ಕನ್ಸ್ಯೂಮೇಬಲ್ಸ್ ಇರುತ್ತೆ, ಇಂಜಿನ್ ಪ್ರೊಟೆಕ್ಷನ್ ಪ್ಲಾನ್ ತಗೊಂಡಿರಲ್ಲ, ಅದಕ್ಕೆ ಮಿಸ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ತಗೊಂಡಾಗ ಅದ್ರ ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿ ರಿಟರ್ನ್ ಟು ಇನ್ವಾಯ್ಸ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಒಂದು 10 ಲಕ್ಷ ಕಾರ್ ತಗೊಂಡಿದ್ದೀನಿ ಅಂದ್ರೆ ಅದಕ್ಕೆ ಎಕ್ಸ್ ಶೋರೂಮ್ ಪ್ರೈಸ್ ಎಕ್ಸಾಂಪಲ್ ಒಂದು 8 ಲಕ್ಷ ಇರುತ್ತೆ, ರೋಡ್ ಟ್ಯಾಕ್ಸ್ 1.2 lakh ಕಟ್ಟಿರ್ತೀನಿ, ಇನ್ ಮಿಕ್ಕಿದ್ದೆಲ್ಲ ಪ್ರೈಸಸ್ ಅದು ಇದು ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಾನು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ವಿತೌಟ್ ರಿಟರ್ನ್ ಟು ಇನ್ವಾಯ್ಸ್ ತಗೊಂಡಿದ್ರೆ ನನಗೆ ಎಕ್ಸ್ ಶೋರೂಮ್ ಪ್ರೈಸಸ್ ಇಲ್ಲಾಂದ್ರೆ IDV ಅಂತ ಕೊಟ್ಟಿರ್ತಾರೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ, ಅಷ್ಟು ಮಾತ್ರ ಕ್ಲೈಮ್ ಆಗುತ್ತೆ. ಬಟ್ ವೆರಾಸ್ ರಿಟರ್ನ್ ಟು ಇನ್ವಾಯ್ಸ್ ತಗೊಂಡ್ರೆ 10 ಲಕ್ಷ ನಾನು ಏನ್ ಕಾರ್ಗೆ ಪೇ ಮಾಡಿರ್ತೀನಿ ಅಷ್ಟೇ ಅಮೌಂಟ್ ನನಗೆ ಸರಿಯಾಗಿ ಕ್ಲೈಮ್ ಬರುತ್ತೆ. ಅದಾದ್ಮೇಲೆ ಕನ್ಸ್ಯೂಮೇಬಲ್ ಕವರ್ಸ್ ಅಂತೀವಿ. ಸೊ ಕಾರ್ ನಂದು ಈಗ ಆಕ್ಸಿಡೆಂಟ್ ಆಗೋಯ್ತು, ಒಂದು ಫಾರ್ ಎಕ್ಸಾಂಪಲ್ ಫ್ರಂಟ್ ಅಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಅನ್ಕೊಳ್ಳಿ, ಅವಾಗ ಈ ಕನ್ಸ್ಯೂಮೇಬಲ್ ಕವರ್ ತಗೊಂಡಿದ್ರೆ ನಿಮ್ಗೆ ಈ ನಟ್ಟು ಬೋಲ್ಟ್ ಆಗಿರ್ಬೋದು, ರಬ್ಬರ್, ಅದಕ್ಕೆಲ್ಲ ಕ್ಲೈಮ್ ಆಗುತ್ತೆ. ಇದಿಲ್ಲ ಅಂದ್ರೆ ಕ್ಲೈಮ್ ಆಗಲ್ಲ, ಕೈಯಿಂದ ನಾನು ಪೇ ಮಾಡಬೇಕು. ಅದಾದ್ಮೇಲೆ ಇಂಜಿನ್ ಪ್ರೊಟೆಕ್ಷನ್ ಪ್ಲಾನ್. ಸೊ ಇದಂತೂ ಆಕ್ಚುಲಿ ತುಂಬಾನೇ ಕಾನ್ಶಿಯಸ್ ಆಗಿ ಥಿಂಕ್ ಮಾಡಿ, ಬಿಕಾಸ್ ನಿಂತಿರೋ ಕಾರ್ಗೆ ಫ್ಲಡ್ ಆಗೋಗಿರುತ್ತೆ, ನೀರೆಲ್ಲ ತುಂಬಿಕೊಂಡು ಇಂಜಿನ್ ಡ್ಯಾಮೇಜ್ ಆಗೋಗಿರುತ್ತೆ ಅನ್ಕೊಳ್ಳಿ. ಸೊ ಬೆಟರ್ ಯು ಟೇಕ್ ಇಂಜಿನ್ ಪ್ರೊಟೆಕ್ಷನ್ ಪ್ಲಾನ್. ಫ್ಲಡ್ ಆದ್ರೂ ಆಗ್ಲಿ, ಇಲ್ಲಾಂದ್ರೆ ನೀವು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಇಂಜಿನ್ ಆಯಿಲ್ ಲೀಕ್ ಆಗಿ ಸೀಸ್ ಆಗೋಯ್ತು ಅನ್ಕೊಳ್ಳಿ, ಅವಾಗ ಪ್ಲಾನ್ ಇದ್ರೆ ಕಂಪ್ಲೀಟ್ ಪಿನ್ ಟು ಪಿನ್ ನಿಮ್ಗೆ ಫುಲ್ ಕ್ಲೈಮ್ ಆಗುತ್ತೆ. ಸೊ ದಟ್ ಈಸ್ ಅನದರ್ ಅಡ್ವಾಂಟೇಜ್. ಈಗ IDV ಅಂತ ಹೇಳಿದ್ರೆ ಇನ್ಶೋರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ ಅಂತ, ಇದು ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಬಂದಿರುತ್ತೆ. ಅಂದ್ರೆ ನಿಮ್ ಕಾರ್ಗೆ ವ್ಯಾಲ್ಯೂ ಎಷ್ಟು ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಡಿಪ್ರಿಶಿಯೇಟಿಂಗ್ ವ್ಯಾಲ್ಯೂ ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ 4-5 years ಹಳೆ ಕಾರ್ ಅಂದ್ರೆ
ಹೊಸ ಪಾರ್ಟ್ ಬಂದಾಗ ಅದರದ್ದು ಡಿಪ್ರಿಸಿಯೇಷನ್ ಕಾಸ್ಟ್ ಅದೆಲ್ಲ ಇನ್ಶೂರೆನ್ಸ್ ಕಂಪ್ನಿ ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ. ಸೊ ಬೆಟರ್ ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಫಸ್ಟ್ ಪಾಯಿಂಟ್ IDV ಬಗ್ಗೆ ಥಿಂಕ್ ಮಾಡಿ. ಸೊ ಈ ಆಡ್ ಆನ್ಸ್ ಅಂತ ಬರುತ್ತೆ. ಆಡ್ ಆನ್ಗಳಂದ್ರೆ ಏನೋ ನನಗೆ ಹೇಳಿದ್ನಲ್ಲ, ಇಂಜಿನ್ ಪ್ರೊಟೆಕ್ಷನ್ ಪ್ಲಾನ್, ಕನ್ಸ್ಯೂಮಬಲ್ ಕವರ್, ರಿಟರ್ನ್ ಟು ಇನ್ವಾಯ್ಸ್, ಇದನ್ನೆಲ್ಲ ಆಡ್ ಮಾಡಿ. ಸೊ ಓನ್ಲಿ ದೆನ್ ಯುವರ್ ಕಾರ್ ಇಸ್ ಕಾಲ್ಡ್ ಫುಲ್ ಬಂಪರ್ ಟು ಬಂಪರ್ ಇನ್ಶೂರ್ಡ್ ಆಗಿದೆ ಅಂತ. ಸುಮ್ಮನೆ ಜನ ಏನಂತಾರೆ, ನನ್ನ ಕಾರಿಗೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಏನೇ ಆದ್ರೂ ಫುಲ್ ಕ್ಲೈಮ್ ಆಗೋಗುತ್ತೆ ಅಂತ. ಬಟ್ ದಟ್ಸ್ ಟ್ರೂಲಿ ರಾಂಗ್. ಬಂಪರ್ ಟು ಬಂಪರ್ ಅಂದ್ರೆ ಎಲ್ಲ ಆಡ್ ಆನ್ಗಳು ಇರಬೇಕು. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಒಂದ್ಸತಿ. ಸೊ ಈಗ ಪೇ ಆಸ್ ಯು ಡ್ರೈವ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಸೆ ನನ್ನ ಕಾರ್ ತಗೊಂಡು 5 years ಆಯ್ತು, 50,000 kilometers ನಾನು ಡ್ರೈವ್ ಮಾಡಿದ್ದೀನಿ. ಬಟ್ ನಂತರನೇ ಯಾರು 10,000 kilometers per year ಡ್ರೈವ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ತುಂಬಾ ಜನ ಕಡಿಮೆ ಡ್ರೈವ್ ಮಾಡಿರ್ತಾರೆ, 5,000-6,000. ಸೊ ಅಂತವ್ರಿಗೆ ಒಳ್ಳೆ ಆಪ್ಷನ್ ಅಂತ ಹೇಳಿದ್ರೆ ಪೇ ಆಸ್ ಯು ಡ್ರೈವ್. ಬಿಕಾಸ್ ನಾವು ಎಷ್ಟು ಡ್ರೈವ್ ಮಾಡ್ತೀನಿ ಅದ್ರ ಪ್ರಕಾರ ಇನ್ಶೂರೆನ್ಸ್ ಪಾಲಿಸಿನ ನಾವು ಪೇ ಮಾಡ್ಬೋದು. ಅಂದ್ರೆ ಆಲ್ ಟುಗೆದರ್ ಒಟ್ಟಿಗೆ ಪೇ ಮಾಡೋದು ಅಂತ ಹೇಳ್ತಾ ಇಲ್ಲ ನಾನು. ಇದು ಯಾವಾಗ ಸೇವ್ ಆಗುತ್ತೆ ಅಂತ ಹೇಳಿದ್ರೆ ಆಡ್ ಆನ್ಸ್ ಗಳು ಬರುತ್ತೆ. ಇಂಜಿನ್ ಪ್ರೊಟೆಕ್ಷನ್ ಪ್ಲಾನ್, ಕನ್ಸ್ಯೂಮಬಲ್ ಕವರ್ಸ್, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಆ ತರ ಆಸ್ಪೆಕ್ಟ್ ಅಲ್ಲಿ ನೀವು ಪೇ ಆಸ್ ಯು ಡ್ರೈವ್ ನ ಚೂಸ್ ಮಾಡಿದ್ರೆ ಮನಿ ಖಂಡಿತ ಕೂಡ ಸೇವ್ ಮಾಡಬಹುದು. ಸೊ ಅದಷ್ಟೇ ಅಲ್ಲ, NCB ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ವಾಟ್ ಈಸ್ NCB? ದಟ್ ಮೀನ್ಸ್ ನೋ ಕ್ಲೇಮ್ ಬೋನಸ್ ಅಂತ. ಸೊ ಕಾರ್ ತಗೊಂಡು ನಾನು 5 years ಆಯ್ತು, ಇಷ್ಟದಿಂದಲೂ ಆಕ್ಸಿಡೆಂಟ್ ಆಗಿಲ್ಲ, ಇನ್ಶೂರೆನ್ಸ್ ಪಾಲಿಸಿನ ನಾನು ಕ್ಲೇಮ್ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ ಬೋನಸ್ ಸಿಕ್ಕಿರುತ್ತೆ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಇಯರ್ ಅಂಡ್ ಟಿಲ್ ಯು ಓನ್ ದಿಸ್ ಕಾರ್. ಸೊ ನಾನು ಕಾರ್ ತಗೊಂಡು 5 years ಆಯ್ತು. ಸೊ ಈಗ ನೋ ಕ್ಲೇಮ್ ಬೋನಸ್ ಅನ್ನೋದು ನಿಮಗೆ ಅರ್ಥ ಆಗಿದೆ. ಬಟ್ ವಾಟ್ ಇಫ್ ಐ ಆಮ್ ಬೈಯಿಂಗ್ ಅ ನ್ಯೂ ಕಾರ್? ಸೊ ಹಳೆ ಕಾರ್ ತಗೊಂಡಿದ್ದೀರಾ, 5 years ಆಗಿದೆ ಅಂದಾಗ, ಅದ್ರಲ್ಲಿ ನೀವು ಏನೂ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳಿದಾಗ ಹೊಸ ಕಾರ್ ತಗೊಬೇಕಾರೆ ಇನ್ಶೂರೆನ್ಸ್ ಕಂಪ್ನಿಗೆ ಹೇಳ್ಬೋದು, 5 ವರ್ಷ ನಾನು ಕಾರ್ ಡ್ರೈವ್ ಮಾಡಿದ್ದೀನಿ, ಒಂದು ಇನ್ಶೂರೆನ್ಸ್ ಪಾಲಿಸಿ ಕ್ಲೈಮ್ ಮಾಡಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ಸೊ ನನಗೆ ಬೋನಸ್ ಕೊಡಿ ಅಂತ ಹೇಳಿದ್ರೆ ಹೊಸ ಕಾರ್ ತಗೊಬೇಕಾದ್ರೂ ನಿಮಗೆ ಬೋನಸ್ ಅನ್ನೋದು ಸಿಗುತ್ತೆ. NCB ವಿಲ್ ಬಿ ದೇರ್ ಅಪ್ ಟು 50%. ಅಡಿಷನಲಿ ಇನ್ ಕೇಸ್ ಆಫ್ ಎನಿ ಆಕ್ಸಿಡೆಂಟ್ಸ್ 24/7 ಕ್ಲೈಮ್ ಅಸಿಸ್ಟ್ ಇರುತ್ತೆ, ಈವನ್ ಇನ್ ಪಬ್ಲಿಕ್ ಹಾಲಿಡೇಸ್. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ QR ಕೋಡ್ನ ಯೂಸ್ ಮಾಡಿಕೊಂಡು ನೀವು ಇನ್ಶೂರೆನ್ಸ್ ಪಾಲಿಸಿಗಳನ್ನ ಪರ್ಚೇಸ್ ಮಾಡ್ಬೋದು. ಅಂಡ್ ಅನದರ್ ಥಿಂಗ್, ನಾನು ಹೇಳಿದ ಆನ್ಲೈನ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಸೊ ಚೆಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇದೇ ತರ ಕನ್ನಡದಲ್ಲಿ ಕಾರ್ ರಿಲೇಟೆಡ್ ಕಾಂಟೆಂಟ್ ಬೇಕು ಅಂದ್ರೆ ಈಗಲೇ ಹೈಫಿಲ್ ಕನ್ನಡ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಓಕೆ ಗೈಸ್, ಬಾಯ್.